ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಬ್ರಹ್ಮಚರ್ಯ ಎಂದರೆ ಏನು? ಬ್ರಹ್ಮಚರ್ಯ ಎಂದರೆ ಏನು? ಬ್ರಹ್ಮ ಅಂದರೆ ದೇವರು, ಬ್ರಹ್ಮ ಅಂದರೆ ಸುಖ, ಆನಂದ. ಚರ್ಯ ಅಂದರೆ ನಡಿಗೆ, ಹೆಜ್ಜೆ ಹಾಕುವುದು. ಯಾರಿಗೆ ಆನಂದ ಬೇಕೋ ಅವರು ಈ ದಾರಿಯಲ್ಲಿ ನಡೆಯಬೇಕು. ಸಣ್ಣ ಸಣ್ಣ ವಿಷಯಗಳನ್ನು ಬದಿಗೆ ಸರಿಸಿ ಆನಂದದತ್ತ ನಡೆಯುವ ಪ್ರತಿಯೊಬ್ಬರೂ ಬ್ರಹ್ಮಚಾರಿಗಳು. ಬ್ರಹ್ಮಚರ್ಯ ಎಂದರೆ ಮದುವೆ ಮಾಡಿಕೊಳ್ಳದೇ ಇರುವುದು ಎಂದು ನಾವು ಅಂದುಕೊಂಡಿದ್ದೇವೆ. ಅಷ್ಟೇ ಅರ್ಥವಲ್ಲ. ಬ್ರಹ್ಮಚರ್ಯ ಎಂದರೆ ಮೀಸಲು. ಅಲ್ಲಮ ಪ್ರಭು ಒಂದು ವಚನದಲ್ಲಿ ಸತಿಯ ಕಂಡು ಋತಿಯಾದ ಬಸವಣ್ಣ, ಋತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯ ಬಸವಣ್ಣ, ಗುಹೇಶ್ವರ ನಿಮ್ಮಲ್ಲಿ ಬಾಲ ಬ್ರಹ್ಮಚಾರಿಯಾದ ಬಸವಣ್ಣ ಒಬ್ಬನೇ ಎಂದು ಹೇಳುತ್ತಾರೆ. ಈ ಮಾತನ್ನು ಹೇಳಿದವರು ಮದುವೆಯಾಗದ ಅಲ್ಲಮ ಪ್ರಭುಗಳು. ಬ್ರಹ್ಮಚಾರಿ ಎಂದು ಕರೆಸಿಕೊಂಡ ಬಸವಣ್ಣ ಮದುವೆಯಾದವರು. ಬಸವಣ್ಣ ಮನಸ್ಸು, ದೇಹ, ಹೃದಯ ಯಾವುದನ್ನು ಕೆಡಿಸಿಕೊಳ್ಳದೆ ಬದುಕಿದ್ದರು. ಅದಕ್ಕೆ ಅವರನ್ನು ಬ್ರಹ್ಮಚಾರಿ ಎಂದು ಕರೆದರು. ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದರು, ಹಣಕಾಸು ಮಂತ್ರಿಯಾಗಿದ್ದರು, ಮೀಸಲನ್ನು ಬಿಟ್ಟಿರಲಿಲ್ಲ. ಅದಕ್ಕೆ ಬ್ರಹ್ಮಚಾರಿಯಾಗಿಯೇ ಉಳಿದರು. ಹಾಗಾದರೆ ದೇವರಿಗೆ ಏನು ಮೀಸಲು ಮಾಡಬೇಕು? ಹಾಲು ಮೀಸಲು ಮಾಡಬೇಕು ಎಂದರೆ ಕರು ಎಂಜಲು ಮಾಡಿದೆ. ಹೂವು ಮೀಸಲು ಮಾಡೋಣ ಎಂದರೆ ದುಂಬಿ ಎಂಜಲು ಮಾಡಿದೆ. ನೀರು ಮೀಸಲು ಮಾಡೋಣ ಎಂದರೆ ಮೀನು ಎಂಜಲು ಮಾಡಿದೆ. ಭಗವಂತನೇ, ಏನು ಮೀಸಲು ಮಾಡಲಿ ಅಂತ ಕೇಳಿದರೆ ಭಗವಂತ ಹೊರಗಿನ ವಸ್ತುಗಳನ್ನು ಮೀಸಲು ಮಾಡುವುದಲ್ಲ, ನಮ್ಮ ಹೃದಯವೇ ಮೀಸಲು ಮಾಡಬೇಕು. ಅದೇ ಬ್ರಹ್ಮಚರ್ಯ. ನೀವು ಬಸ್ಸಿನಲ್ಲಿ ಹೋಗುತ್ತೀರಿ. ಬಸ್ಸು ಪ್ರಯಾಣಿಕರಿಂದ ತುಂಬಿಕೊಂಡಿದೆ. ಒಬ್ಬರ ಕಾಲ ಮೇಲೆ ಇನ್ನೊಬ್ಬರು ನಿಂತಿದ್ದಾರೆ. ಆದರೂ ನೀವು ಸೀಟ್ ಮೀಸಲು ಮಾಡಿದ್ದರೆ ನಿಮ್ಮ ಸೀಟ್ನಲ್ಲಿ ಯಾರೂ ಕುಳಿತುಕೊಳ್ಳುವುದಿಲ್ಲ, ಅದು ಖಾಲಿಯೇ ಇರುತ್ತದೆ. ಹಾಗೆಯೇ ಹೃದಯವನ್ನು ದೇವರಿಗೆ ಮೀಸಲು ಮಾಡಿಬಿಟ್ಟರೆ ಅಲ್ಲಿ ರೂಪ, ವಾಸನೆ, ರುಚಿ ಮುಂತಾದ ಯಾವುದೇ ಆಕರ್ಷಣೆ ಬಂದರೂ ದೇವರು ಅಲ್ಲಿ ನೆಲೆಸುತ್ತಾನೆ. ದೇವರು ಅಂದರೆ ಒಳ್ಳೆಯದು ಎಂದು ಅರ್ಥ. ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ಸೀಲ್ ಹಾಕುತ್ತಾರೆ. ಯಾಕೆಂದರೆ ಬೇರೆ ಹೊಲಗಳಲ್ಲಿ ಮೇಯಬಾರದು ಅಂತ. ಬ್ರಹ್ಮಚರ್ಯ ಎಂದರೆ ನಮಗೆ ನಾವೇ ಹಾಕಿಕೊಳ್ಳುವ ಸೀಲ್. ಬೇರೆಯವರ ವಸ್ತುಗಳನ್ನು ಮೋಹಿಸಬಾರದು ಅಂತ. ಬಸವಣ್ಣನವರು ಆನು ಪಶು, ನೀನು ಪಶುಪತಿ ಎನ್ನುತ್ತಾರೆ. ನಮ್ಮ ದನ ಬೇರೆಯವರ ಹೊಲದಲ್ಲಿ ಮೇಯ್ದರೆ ದನಕ್ಕೆ ಯಾರೂ ಬೈಯುವುದಿಲ್ಲ, ಮಾಲೀಕನಿಗೆ ಬೈಯುತ್ತಾರೆ. ಅದಕ್ಕೆ ಬಸವಣ್ಣನವರು ತುಡುಗುಣಿಯೆಂದು ಎನ್ನ ಹಿಡಿದು ಬಡಿಯುವ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಎನ್ನುತ್ತಾರೆ. ನಮ್ಮ ಮನಸ್ಸು ತುಡುಗದನದಂತೆ. ಬೇರೆಯವರ ವಸ್ತುಗಳನ್ನು ನೋಡಿ ಬಯಸಿದರೆ ದೇವರೇ ನಿನಗೆ ಬೈಯುತ್ತಾರೆ. ಅದಕ್ಕೆ ನನ್ನನ್ನು ಒಳ್ಳೆಯವನಾಗಿ ಮಾಡು ಎಂದು ಕೇಳಿಕೊಳ್ಳುತ್ತಾರೆ ಅವರು. ಇದು ಮೀಸಲು ಮಾಡುವಿಕೆ. ಜೀವನದಲ್ಲಿ ಮೀಸಲು ವ್ರತ ಪಾಲನೆ ಮಾಡಿದರೆ ಸಂತೋಷ ವೃದ್ಧಿಯಾಗುತ್ತದೆ, ಯಶಸ್ಸು ಸಿಗುತ್ತದೆ, ಉತ್ಸಾಹಿಯಾಗುತ್ತೀವಿ, ಮನಸ್ಸು ಚಂಚಲ ಆಗುವುದಿಲ್ಲ. ಬೆಳಿಗ್ಗೆ ಎದ್ದು ಒಂದು ಹೂವಿನ ಮುಖ ನೋಡಿ, ಅದು ಎಂದಾದರೂ ಸಾಬೂನು ಹಚ್ಚಿ ಮುಖ ತೊಳೆದುಕೊಂಡಿದೆಯೇನು? ಆದರೂ ಯಾವಾಗಲೂ ಫ್ರೆಶ್ ಆಗಿರುತ್ತದೆ. ನಮ್ಮ ಮುಖವು ಹಾಗೆಯೇ ಇರಬೇಕು. ನಮಸ್ಕಾರ. ಧನ್ಯವಾದಗಳು.